ಎಲ್ಲ ಇದೆ, ಎಲ್ಲ ಅಂದ್ರೆ ಥ್ಯಾಂಕ್ ಯು ವೆರಿ ಮಚ್. ಜಾಸ್ತಿ ಪರ್ಸನಲಿ ಗೌರವ್ ಸರ್, ಪ್ರಶ್ನೆ ಏನಾದ್ರು ಇದೆಯಾ ಮಾತಾಡ್ತಾರೋ? ಇನ್ಸ್ಟಾಗ್ರಾಮ್ ಅಂದ್ರೆ ನಮ್ದು ಬೇರೆ ಬೇರೆ ಚಾನೆಲ್ ಅಲ್ಲಿ ಮಾಡ್ತಿರೋದ್ರಿಂದ ನಮ್ಮ JRF ಸ್ಟುಡಿಯೋಸ್ಗೆ ಆಲ್ಮೋಸ್ಟ್ 1 ಮಿಲಿಯನ್ ಸಬ್ಸ್ಕ್ರೈಬರ್ಸ್ ಇದ್ದಾರೆ. ಬೇರೆ ಬೇರೆ ಚಾನೆಲ್ಗಳಲ್ಲಿ 200K 2 ಲಕ್ಷ 3 ಲಕ್ಷ ಈ ತರ ಡಿವೈಡ್ ಆಗಿದ್ದಾರೆ ಆಡಿಯನ್ಸ್. ಅಂದ್ರೆ ಬೇರೆ ಬೇರೆ ಚಾನೆಲ್ಗೂ ನಾವು ಮಾಡ್ತಾ ಇರ್ತೀವಲ್ವಾ, ಹಾಗಾಗಿ ಅದು ಡಿವೈಡ್ ಆಗಿದೆ. ಮೇನ್ ನಮ್ಗೆ ಜೀವನ ಕೊಟ್ಟಂತ ಚಾನೆಲ್ ಬಂದು JRF ಸ್ಟುಡಿಯೋ. ಸೊ ಅಲ್ಲಿ 1 ಮಿಲಿಯನ್ ಸಬ್ಸ್ಕ್ರೈಬರ್ಸ್ ಇದ್ದಾರೆ. ನಾವು ಯಾವುದೇ ಸಿನಿಮಾ ಮಾಡಿದ್ರು ಅವ್ರು ನಮ್ಮ ಜೊತೆ ನಿಂತ್ಕೊಂಡು ನಮ್ಗೆ ಸಪೋರ್ಟ್ ಮಾಡ್ತಾರೆ, ಮುಂದೆನೂ ಮಾಡ್ತಾ ಇರ್ತಾರೆ. ಅವ್ರ ಜೊತೆ ಸಿನಿಮಾ ಮಾಡಿ ಇದು ಮಾಡ್ತಾ ಇರ್ತೀವಿ. ಸರ್ ಹೇಳ್ದೆ 10 ಲಕ್ಷ ಟಿಕೆಟ್ ಸೇಲ್ ಮಾಡಿಸ್ಬೇಕು. ಅದೇ ನಾವ್ ಹೇಳೋದು ಅದೇನೆ. ಅಂದ್ರೆ ಒಂದು 10%, 20%, ಒಂದು 50% ನೀವ್ ಹೇಳ್ದಂಗೆ ಬಂದ್ರು ಅದೆಲ್ಲ ಒಂದ್ ಕಡೆ ನಮ್ಗೆ ಅದು ಅಡ್ವಾಂಟೇಜ್ ಆಗುತ್ತೆ. ಸಂತೋಷದಲ್ಲಿ ಮುಳುಗಿಸ್ತೀನಿ ಪ್ರೊಡ್ಯೂಸರ್ನ ಅಂತ ಹೇಳಿದ್ದಾರೆ. ಮಾಡಿ ನೀವೆಲ್ಲ ಆಲ್ರೆಡಿ ಸಿನಿಮಾ ತೋರಿಸಿ ಅವ್ರಿಗೆ ಸಂತೋಷದಲ್ಲಿ ಮುಳುಗಿಸ್ಬಿಟ್ಟಿದ್ದಾರೆ ಅವರು. ಅಂದ್ರೆ ಅಷ್ಟು ಎಂಟರ್ಟೈನ್ಮೆಂಟ್ ಕಾಮಿಡಿಯಾಗಿ ಸಿನಿಮಾದಲ್ಲಿ ಕೊಟ್ಟಿದ್ದಾರೆ. ಇದು ಬರಬೇಕು. ಹೌದು ಸರ್. ಅದೇ ಸರ್, ನಮ್ಮನ್ನ ನಂಬಿ ಅವರು ಒಂದು ಅವಕಾಶ ಕೊಟ್ಟಿದ್ದಾರೆ ಅಂದಾಗ ಆ ಸಿನಿಮಾನ ಗೆಲ್ಸೋಕೆ ನಾವು ಏನು ಪ್ರಯತ್ನ ಮಾಡಬೇಕು ಅದು 100% ಎಫರ್ಟ್ ಹಾಕಿ ನಾವು ಮಾಡ್ತೀವಿ. ಸಾಧ್ಯತೆ ಇದೆ, 100% ಮಾಡ್ತೀವಿ ಸರ್, ಬಿಡಲ್ಲ. ತುಂಬಾ ಧನ್ಯವಾದಗಳು ಬಂದಿರೋಕ್ಕೆ. ಗೊತ್ತಿರೋರು ಎಲ್ರಿಗೂ ಥ್ಯಾಂಕ್ ಯು. ನಾನು ಕೇಳಿದ್ರು ಇಲ್ಲೊಂಥರ ಕಾಣ್ತೀಯ ಅದೊಂಥರ ಕಾಣ್ತೀಯ ಅಂತ. ಸೊ ಅದು ನನ್ನ ಪರವಾಗಿ, ಅಂದ್ರೆ ನಾನು ಅನ್ಕೊಳ್ಳೋ ಪ್ರಕಾರ ಅದು ತುಂಬಾ ಪಾಸಿಟಿವ್. ಆಸ್ ಅ ಆರ್ಟಿಸ್ಟ್ ನಾನು ಕೇಳಿದವ್ರು ಹೇಳ್ತಾರೆ, ಒಂದು ಫೋಟೋ ನನ್ನ ತರ ಕಾಣ್ತಿರೋ ದಟ್ಸ್ ಅ ಪ್ಲಸ್ ಅಂತ. ಸೂಪರ್ ಹಿಟ್ ಬಗ್ಗೆ ಏನು ಹೇಳಬೇಕು ಅಂದರೆ, ಫಸ್ಟ್ ಥಿಂಗ್ ನಾನು ಹೇಳಲೇಬೇಕು, ನನಗೋಸ್ಕರ ನಾನು ಏನು ಕೇಳ್ಕೊತಿರೋದು, ಸರ್ ಹೇಳ್ದಂಗೆ ಪ್ರೊಡ್ಯೂಸರ್ ಅವರು ಫಸ್ಟ್ ಸೇಫ್ ಆಗಬೇಕು, ಅವ್ರು ಇನ್ನೊಂದು ಫಿಲ್ಮ್ ಮಾಡಬೇಕು, ಅಷ್ಟಾದರೂ ಹಿಟ್ ಆಗಲೇಬೇಕು ಈ ಫಿಲ್ಮ್ ಅಂತ. ದಟ್ಸ್ ವಾಟ್ ಐ ಥಿಂಕ್ ವಿ ಆಲ್ ಆಸ್ಕ್. ಈ ಫಿಲ್ಮ್ ಸಕ್ಸಸ್ ಬಗ್ಗೆ ಅಷ್ಟು ಎಫರ್ಟ್ ಹಾಕಿ, ಅಷ್ಟು ಪ್ರೀತಿ ಹಾಕಿ, ಒಂದು ಕಂಪ್ಲೇಂಟ್ಸ್ ಇಲ್ಲ ಅವ್ರ ಕಡೆಯಿಂದ, ನಮ್ಮ ಕಡೆಯಿಂದ ಪ್ರೊಡ್ಯೂಸರ್ ಅವ್ರ ಬಗ್ಗೆ ಹೇಳಬೇಕು ಅಂತ. ಪ್ಲಸ್ ನಮ್ಮ ಡೈರೆಕ್ಟರ್ ಸರ್ ಗೌರವ್ ಅವ್ರು ಹೇಳ್ದಂಗೆ ಬೆಳಿಗ್ಗೆ ಸ್ಟಾರ್ಟ್ ಮಾಡಿದ್ರೆ ನಾವೆಲ್ಲ ಲೇಟಾಗಿ ಸ್ಟಾರ್ಟ್ ಅಂದರೆ ಅವರು ಆಬ್ವಿಯಸ್ಲಿ ಇನ್ನೂ ಮುಂಚೆನೇ ಸ್ಟಾರ್ಟ್ ಆಗಿರ್ತಾರೆ, ಲೇಟಾಗಿ ಏನು ಮಾಡ್ಕೋತಾರೆ. ಮೂವಿಯಲ್ಲಿ ಅಂದರೆ ಶೂಟಿಂಗ್ ಟೈಮಲ್ಲಿ ನಮಗೆ ಮಧ್ಯದಲ್ಲಿ ಬ್ರೇಕ್ ಸಿಗ್ತಾ ಇತ್ತು, ನಾರ್ಮಲ್ ಬ್ರೇಕ್. ಪ್ಲಸ್ ಇನ್ನು ಅನ್ಅಫಿಷಿಯಲ್ ಬ್ರೇಕ್ ಏನಂದರೆ, ಬರೀತಾ ಇರೋ ಸಂಭಾಷಣೆಯಲ್ಲಿ ನಮಗೆ ನಗು ತಡೆಯೋಕ್ಕಾಗದೆ ಶೂಟ್ ನಿಲ್ಲಿಸಿ ನಗ್ತಾ ಇದ್ವಿ. ಅಷ್ಟು ಚೆನ್ನಾಗಿ ಬಂದಿದೆ, ನೀವು ನೋಡಿದ್ರೆ ನಿಮಗೆ ಗೊತ್ತಾಗುತ್ತೆ. ನನ್ನ ಪ್ರಕಾರ 2 ಸಲ ಫಿಲ್ಮ್ ನೋಡ್ತೀರಾ. ಒಂದು ಟ್ರೈಲರ್ ಸ್ಕ್ರಿಪ್ಟ್ಗೋಸ್ಕರ, ಆ ಸೀನ್ಸ್ಗೋಸ್ಕರ, ಆ ಕಾಮಿಡಿಗೋಸ್ಕರ. 2ನೇ ಸಲ ನೋಡ್ತೀರಾ ನೀವು, ಬಿಕಾಸ್ ಅಷ್ಟು ಬ್ಯೂಟಿಫುಲ್ ಆಗಿ ಬಂದಿದೆ. ಪ್ರತಿಯೊಂದು ಲೊಕೇಶನ್ ಇರಲಿ, ಒಂದೊಂದು ಫ್ರೇಮ್ ಇರಲಿ, ನಮ್ಮ DOP ಸರ್ ತುಂಬ ಚೆನ್ನಾಗಿ ತೆಗೆದಿದ್ದಾರೆ. ನಿಮಗೆ ಟೀಸರಲ್ಲಿ ಎಷ್ಟು ಗೊತ್ತಾಯ್ತು ಗೊತ್ತಿಲ್ಲ, ನನಗೆ ಐ ಕುಡ್ ನೋ. ನೋಡಿ, ತುಂಬ ಚೆನ್ನಾಗಿದೆ. ಬೇರೆ ಏನು ಹೇಳಬೇಕಂತ ಗೊತ್ತಿಲ್ಲ. ಸರಗಳು ಇಲ್ಲಿ ಆಗಮಿಸಿರುವಂತಹ ಎಲ್ಲ ಹಿರಿಯ ಕಲಾವಿದರಿಗೂ ಹಾಗೂ ಮಾಧ್ಯಮ ಮಿತ್ರರಿಗೂ ಹಾಗೂ ಸ್ನೇಹಿತರಿಗೂ ವಂದನೆಗಳು. ಸೂಪರ್ ಹಿಟ್ ಸಾರ್ ಹೇಳಿದ್ರು, ಈಗ ಸೂಪರ್ ಹಿಟ್ಟು. ಈಗ ನಾನು ಸಾರ್ನ ಮೀಟ್ ಆಗಿ ಒಂದು ಸಿನಿಮಾ ಮಾಡಲೇಬೇಕು ಅನ್ನೋದು ಒಂದು ಹಂಬಲ ಇತ್ತು, ಒಂದು ಪ್ಯಾಷನ್ ಕೂಡ ಹೌದು. ಸಾರ್ನ ಮಾಡಿ, ಸರ್ ಈ ಸಿನಿಮಾ ಮಾಡೋಣ, ಇಷ್ಟು ಬಜೆಟಲ್ಲಿ ಮಾಡೋಣ, ಏನು ರಿಟರ್ನ್ ಸಿಗುತ್ತೆ ಅಂತ ಕೇಳಿದ ತಕ್ಷಣ ಅವ್ರು ಒಂದೇ ಮಾತು ಹೇಳಿದ್ರು, ಏನು ರಿಟರ್ನ್ ಸಿಗಲ್ಲ ಅಂದರು. ಸರಿ ಬನ್ನಿ ಸರ್, ನಮ್ಮ ಅಣ್ಣವ್ರ ಹತ್ರ ಕೂತ್ಕೊಂಡು ಮಾತಾಡೋಣ ಅಂತ ಕರ್ಕೊಂಡೋದ್ರು ನಾಗೇಂದ್ರ ಪ್ರಸಾದ್ ಅವ್ರ ಹತ್ರ. ಅವರು ಅಷ್ಟೇ, ಏನಕ್ಕೆ ಸಿನಿಮಾ ಮಾಡ್ತಿದ್ದೀರಾ ಅಂತ ಕೇಳೋದು. ನಿಮ್ಮ ದುಡ್ಡು ಬರಬೇಕು ಅಂತನಾ, ಇಲ್ಲಾಂದರೆ ಏನಾದ್ರು ಸಿನಿಮಾ ಮೇಲೆ ಪ್ಯಾಷನ್ ಅಂತ ಹೇಳೋರು. ಹೌದು ಸರ್, ಪ್ಯಾಷನ್ನೇ ಅದು. ಯಾಕಂದರೆ ಒಂದು ಚಿಕ್ಕ ವಯಸ್ಸಿಂದ ಒಂದು ಇಂಟ್ರೆಸ್ಟ್ ಇತ್ತು ಸಿನಿಮಾ ಮಾಡಬೇಕು ಅಂತ ಹೇಳ್ಬಿಟ್ಟು. ನನ್ನ ಒಂದು 7 ವರ್ಷ ಒಂದು ಶ್ರಮ ಇದೆ ಈ ಚಿತ್ರದಲ್ಲಿ. ಹಾಗೆ ತುಂಬ ಅದ್ಭುತವಾಗಿ ಬಂದಿದೆ. ಒಳ್ಳೆ ಕಥೆ ಆಯ್ಕೆ ಮಾಡ್ಕೊಂಡಿದ್ದೀವಿ, ಅದಕ್ಕಿಂತ ಹೆಚ್ಚಾಗಿ ಒಂದು ಒಳ್ಳೆ ನಿರ್ದೇಶಕನ ಆಯ್ಕೆ ಮಾಡ್ಕೊಂಡಿದ್ದೀವಿ ಅಂತ ಹೇಳಕ್ಕೆ ಇಚ್ಛೆ ಪಡ್ತೀನಿ ನಾನು. ತುಂಬ ಚೆನ್ನಾಗಿ ಬಂದಿದೆ ಸರ್ ಸಿನಿಮಾ. ಯಾಕಂದರೆ ಫಸ್ಟ್ ಕಾಪಿ ನೋಡಿದ್ದೀವಿ ನಾವು. ಸಾರ್ ಸ್ಟಾರ್ಟಿಂಗ್ ಏನು ಹೇಳೋರು ಅದನ್ನೇ ನಮ್ಮ ಮೈಂಡಲ್ಲಿ ಒಂದು ಗೆಸಿತ್ತು, ಅದೇ ಥರನೇ ಔಟ್ಪುಟ್ಟು ಬಂದಿದೆ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ಸರ್. ಮಾಧ್ಯಮ ಮಿತ್ರರಿಗೆ ನಮಸ್ಕಾರ ಮತ್ತು ಎಲ್ಲ ನೆರೆದಿರುವ ಎಲ್ಲ ಬಂಧುಗಳೇ, ಮೊದಲಿಗೆ ಒಂದು ಕಾಕತಾಳೀಯ ವಿಷಯ ಏನು ಅಂತಂದರೆ, ಸೂಪರ್ ಹಿಟ್ ಸಿನಿಮಾದ ಟೀಸರ್, ಸೂಪರ್ ಹಿಟ್ ಚಿತ್ರಗಳ ನಿರ್ದೇಶಕ ಪುಟ್ಟಣ್ಣ ಕಣಗಾಲ್ ಅವರ ಜನ್ಮ ದಿವಸ ನಡೀತಾ ಇದೆ ಇವತ್ತು ಅವರ. ನಾನು ನಿರ್ದೇಶಕರ ಸಂಘದ ಅಧ್ಯಕ್ಷನಾಗಿದ್ದಾಗ ಪ್ರತಿ ವರ್ಷ ಕನ್ನಡಿಗರ ನಿರ್ದೇಶಕರ ದಿನಾಚರಣೆ ಅಂತಲೇ ಮಾಡ್ತಿದ್ದೆ. ಇದನ್ನು ನಿರ್ದೇಶಕರ ದಿನಾಚರಣೆ ದಿವಸ ವಿಜಯವೂ ಆನಂದವೂ ಎರಡೂ ಸಮ್ಮೇಳನ ಆಗಿರುವಂಥ ಸೂಪರ್ ಹಿಟ್ ನಡೀತಾ ಇದೆ. ಒಳ್ಳೆಯದಾಗಲಿ ಅಂತ ಹಾರೈಸಕ್ಕೆ ಬಂದಿದ್ದೀನಿ.
ಹೇಳೋದಕ್ಕೆ ನನಗೆ ಅಂತ ಏನು ಉಳಿದಿಲ್ಲ, ಎಲ್ಲ ಹೇಳಿಬಿಟ್ಟಿದ್ದಾರೆ. ಆದರೂ ಬಹುತೇಕ ಮೊದಲ ಓಲ್ಡ್ ಮುನ್ಸ್ವಾಮಿ ಸಿನಿಮಾ ಆಗ್ಬೋದು, ಕೃಷ್ಣ ಟಾಕೀಸ್ ಆಗ್ಬೋದು, ಎರಡು ಜಾನರ್ಗಳನ್ನು ದಾಟಿ ಪಕ್ಕಾ ಎಂಟರ್ಟೈನ್ಮೆಂಟ್ ಇಟ್ಕೊಂಡು, ಹಾಸ್ಯ ಇಟ್ಕೊಂಡು ಬರೆದಿರುವಂಥ ಸಿನಿಮಾ ಆನಂದ್. ನನಗೆ ಬಂದು ಕತೆ ಹೇಳಿದಾಗ ನೀವು ನಮ್ಮ ನಾಗಾರ್ಜುನ್ ಹೇಳಿದ್ರಲ್ಲ, ಕ್ಯಾಮರಾನೇ ಅನೇಕ ಸಲ ಶೇಕ್ ಆಗ್ತಿತ್ತು, ಅಷ್ಟು ನಕ್ಕಿದ್ದೀವಿ ಅಂತ. ಅದು ಅಕ್ಷರಶಃ ನಿಜ. ನಾನು ನಮ್ಮ ಗೌರವ್ ಶೆಟ್ಟಿ ಅವ್ರದ್ದು ಮತ್ತು ಅವರ ಇಡೀ ತಂಡ, ತುಂಬ ಜನ ಕಲಾವಿದರಾಗಿದ್ದಾರೆ. ಅವರ ಆ ಸ್ಕಿಟ್ಗಳು ತುಂಬ ಅದ್ಭುತವಾದ ಡೈಲಾಗ್ ಟೈಮಿಂಗ್. ಕನ್ನಡಕ್ಕೆ ಒಂದು 60-70ರ ದಶಕದ ಬೇರೆ, ಅದರ ಹಿಂದಿನ ದಶಕದ ಬೇರೆ, ಈಗಿರುವಂತಹ ಸಿನಿಮಾ ಕಲಾವಿದರ ಡೈಲಾಗ್ ಟೈಮಿಂಗ್ ಪ್ಯಾಟ್ರನ್ ಬೇರೆ, ಹ್ಯೂಮರ್ ಪ್ಯಾಟ್ರನ್. ಆ ಯಾವ ಪ್ಯಾಟ್ರನ್ನು ಫಾಲೋ ಮಾಡದ ಬೇರೆದೇ ಆದಂಥ ಒಂದು ಪ್ಯಾಟ್ರನ್ ಕಂಡಿಡ್ಕೊಂಡಿರೋಂಥ ಕಲಾವಿದರು ಅವರೆಲ್ಲ. ನಟಿಸುವುದರಲ್ಲಿ ಬಹಳ ಇದು ನಂಗೆ ಬಹಳ ತುಂಬ ಸಂತೋಷ ಆಗುತ್ತೆ. ಅವರ ಕೆಲವು ಸಲ ಲಾಜಿಕಲ್ ಹ್ಯೂಮರ್, ಇಲ್ಲಾಜಿಕಲ್ ಹ್ಯೂಮರ್ ಎರಡು, ಲಾಜಿಕ್ ಇಲ್ಲದೆ ಇದ್ರೂ ಕೂಡ ನಗು ಬರುತ್ತೆ. ಈ ಸಿನಿಮಾದಲ್ಲಿ ಲಾಜಿಕ್ ಹುಡುಕಕ್ಕೆ ಹೋಗಬೇಡಿ, ಬರೀ ಮ್ಯಾಜಿಕ್ ಮಾತ್ರ ಇರುತ್ತೆ. ತುಂಬಾ ಎಂಟರ್ಟೈನ್ಮೆಂಟ್ ಇದೆ. ನಾನು ಒಂದು ಪಾತ್ರ ಮಾಡಿದೆ, ಅದು ಟೀಸರ್ಲ್ಲಿ ಹಾಕಿದ್ರು. ಒಂದು ಸಣ್ಣ ಪಾತ್ರ, ಒಂದು ಸೀನ್ ಅಷ್ಟೇ ಬರ್ತೀನಿ ನಾನು. ಆದರೆ ತುಂಬ ಎಂಟರ್ಟೈನ್ಮೆಂಟ್. ಮೂವರು ಕಲಾವಿದರು, ಗಿಲ್ಲಿ ಮತ್ತು ಗೌರವ್, ಶ್ವೇತಾ, ಇವರು ಮೂರು ಜನರದ ಕಾಂಬಿನೇಷನ್ ಅಲ್ಲಿ ನೋಡಿದೆ ನಾನು. ಅವರು ಏನು ಬಿಹೈಂಡ್ ಕ್ಯಾಮ್ರಾ ಕೂಡ ಹಂಗೆ ಇದ್ದಾರೆ. ನಗು, ಮಾತಿಗೂ ನಗು, ಆ ಗಿಲ್ಲಿನೂ ಸೇರ್ಕೊಳ್ಳೋದ್ರಿಂದ ಆ ನಗು, ಅದೆಲ್ಲ ಸ್ಕ್ರೀನ್ ಮೇಲೆ ಚೆನ್ನಾಗಿ ಕಾಣುತ್ತೆ. ಈ ಸಿನಿಮಾದಲ್ಲಿ ಡೆಫಿನೆಟ್ ಆಗಿ ತುಂಬಾ ಆರಂಭದಿಂದ ಕೊನೆಯವರೆಗೂ ಕೂಡ ಜನನ ನಗಿಸ್ತಾನೆ ಒಂದು ಸಣ್ಣ ಥ್ರಿಲ್ ಕೊಡುವಂತ ಸಿನಿಮಾ. ಈ ಸಿನಿಮಾ ತುಂಬಾ ದೊಡ್ಡ ಯಶಸ್ವಿ ಆಗಲಿ ಅಂತ ಹಾರೈಸ್ತೀನಿ. ಇನ್ನು ಸಂಗೀತ ಸಾಹಿತ್ಯ ಅಂತ ತುಂಬಾ ದೊಡ್ಡದಾಗಿ ಹೇಳೋಂಥದ್ದಲ್ಲ. ಹಾಡು ಒಂದೆರಡು ಹಾಡಿದೆ. ಸಿನಿಮಾ ಇದಕ್ಕೆ ಹ್ಯೂಮರ್ ಸಿನಿಮಾದಲ್ಲಿ ಏನ್ ಮ್ಯೂಸಿಕ್ ಎಕ್ಸ್ಪೆಕ್ಟ್ ಮಾಡ್ಬೋದು ನಾವು, ಅದಿರುತ್ತೆ ಖಂಡಿತ. ನನಗೆ ಇವತ್ತು ಇನ್ನೊಂದು ಆಶ್ಚರ್ಯ, ಸಂತೋಷ ಏನ್ ಗೊತ್ತಾ, ವಾಸು ಸರ್ ಜಗದೀಶ್ ಜಾಸ್ತಿ ಮಾತಾಡಲ್ಲ. ಇವತ್ತು ಬಹಳ ಭರವಸೆಯಿಂದ ನೀವು ಹಿಂಗ್ ಮಾಡಿ ಅಂತ ಸಲಹೆ ಎಲ್ಲ ಕೊಡ್ತಿದ್ದಾರೆ. ಸೊ ಖಂಡಿತ ಸೂಪರ್ ಹಿಟ್ ಆಗುತ್ತೆ ಸರ್ ಈ ಸಿನಿಮಾ. ಸೂಪರ್ ಹಿಟ್. ನನ್ನ ಪಾತ್ರದ ಬಗ್ಗೆ ಹೇಳ್ಬೇಕಂದ್ರೆ ಒಂಥರ ತುಂಬಾ ಚೆನ್ನಾಗಿದೆ ಆಕ್ಚುಲಿ. ನಗ್ತಾನೆ ನಾವು ಹೇಳ್ದಂಗೆನೆ ನಗ್ತಾನೆ ಇದ್ವಿ ಆಕ್ಚುಲಿ. ಸೊ ಮತ್ತೆ ಗಿರಿ ಸರ್ ಜೊತೆ ಸೆಕೆಂಡ್ ಟೈಮ್ ಕಾಂಬಿನೇಷನ್ ಅಂದ್ರೆ ಆಕ್ಚುಲಿ ಸಖತ್ತಾದ್ಮೇಲೆ. ಸೊ ತುಂಬಾ ಚೆನ್ನಾಗಿದೆ. ಟೀಸರ್ ನೋಡಿದ್ರಿ, ನಿಮ್ಗೆಲ್ಲ ತುಂಬಾ ಖುಷಿಯಾಗಿದೆ ಅಂತ ಅನ್ಕೋತೀನಿ. ಇಲ್ಲಿ ಬಂದಿರೋಂಥ ಎಲ್ಲ ಸೋಷಿಯಲ್ ಮೀಡಿಯಾದವರಾಗಿರ್ಬೋದು, ಮಾಧ್ಯಮದವರಾಗಿರ್ಬೋದು, ನಿಮ್ಮ ಒಂದು ಹಾನೆಸ್ಟ್ ರಿವ್ಯೂನ ಕೊಡಿ ಅಂತ ಕೇಳ್ಕೊತೀನಿ. ನಿಮ್ಮಿಂದ ಸುಮಾರು ಜನ ಬಂದು ನೋಡ್ಲಿ. ನಿಮ್ಮ ಆಶೀರ್ವಾದ ನಮ್ಮ ತಂಡದ ಮೇಲೆ ಹಾಗೂ ನಮ್ಮ ಸಿನಿಮಾ ಮೇಲೆ ಇರಬೇಕು ಅಂತ ಕೇಳ್ಕೊತೀನಿ. ಧನ್ಯವಾದ. ಥ್ಯಾಂಕ್ ಯು ಸ್ವಪ್ನ, ಧನ್ಯವಾದ. ಆದ್ರೆ ಈ ಸಿನಿಮಾದಲ್ಲಿ ಟೋಟಲ್ ಆಗಿ ಹಾಗೆ ವಿಲನಿಶ್ ಆಗಿರೋರು ಕೂಡ ಹ್ಯೂಮರಸ್ ಆಗಿ ಮಾಡ್ಬೋದು ಅನ್ನೋದನ್ನು ತೋರಿಸ್ಕೊಟ್ಟಿದ್ದಾರೆ. ಸೊ ಎಲ್ಲ ಪಾತ್ರಗಳು ಅಷ್ಟೇ, ಗಿರಿ ಆಗ್ಲಿ ಬರೀ ಕೇವಲ ಏನು ಹ್ಯೂಮರ್ ಮಾಡುವಂತ ಕಲಾವಿದರು ಮಾತ್ರ ಅಲ್ಲ, ತುಂಬಾ ಸೀರಿಯಸ್ ಆಗಿರೋ ಸುಬ್ಬಣ್ಣನ್ ಅಂತವ್ರು ಕೂಡ ಹ್ಯೂಮರ್ ಮಾಡೋದು ಹೆಂಗಿರುತ್ತೆ ಅನ್ನೋದನ್ನ ತೋರಿಸ್ಕೊಟ್ಟಿದ್ದಾರೆ. ಸೂಪರ್. ಸುಬ್ಬಣ್ಣ ಅವ್ರಿಗೆ ಟೈಮಿಂಗ್ ಇದೆ ಅಂತಿರೋದು ಸರ್. ಈ ಮಾತಲ್ಲ ತುಂಬಾ ಚೆನ್ನಾಗಿದೆ, ಒಳ್ಳೇದಾಗ್ಲಿ ಅಂತ ಹಾರೈಸ್ತೀನಿ.